ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತವರ. ಕಮಲ್ ಹಾಸನ್ರ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದೆ. ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವಂಥದ್ದು ಈಗಾಗಲೇ ಅದು ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ ಕರ್ನಾಟಕದಲ್ಲೇ. ತಮಿಳುನಾಡಿನಲ್ಲಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವ್ರು ಖುಷಿ ಪಡ್ತಾರೆ. ಹೌದಪ್ಪ, ತಮಿಳುನಾಡಿನ ಅಥವಾ ತಮಿಳಿನಿಂದ ಕನ್ನಡ ಹುಟ್ಟ್ಯದಂತ ಅವ್ರು ಭಾವಿಸ್ಬೋದಿಲ್ಲ ಅಂತಲ್ಲ. ಯಾಕಂದರೆ ಸಹಜ ಅವ್ರವ್ರ ಭಾಷೆ ದೊಡ್ಡದು ಹಿರಿಯದು ಅದಕ್ಕಿಂತ ಅದರ ಇತಿಹಾಸ ಭಾಳ ಹಳೇದಿದೆ. ಹಿಂಗೆ ಸಹಜವಾಗಿ ಎಲ್ಲ ಭಾಷೆಯವರು ಅವ್ರ ಭಾಷೆನ ಪ್ರೀತಿ ಮಾಡೋದು ಸಹಜ. ನಮ್ಮವ್ರು ನಾವು ಕನ್ನಡಿಗರು ಸಹಜವಾಗಿ ಇದು ತಮಿಳು ಜನ್ಯ ಅಲ್ಲ ಅಂಥೇಳಿ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದ್ದರಿಂದಾಗೆ ಟೀಕೆಗಳ ಬರಲಿಕ್ಕೆ ಶುರು ಆದಮೇಲೆ ತಾವು ಆಡಿದ ಮಾತಿನ ತಪ್ಪಾಗಿ ಅಂತ ಅವ್ರು ಅನಿಸಿದ ತಕ್ಷಣ ಅವರಿದ್ದಂಥವರು ಪ್ರೀತಿ ಎಂದಿಗೂ ಕ್ಷಮೆ ಯಾಚಿಸೋದು ಅಂತ ಹೇಳ್ತಾರೆ. ನಾವು ಪ್ರೀತಿ ಮಾಡಿದ್ರೆ ಕನ್ನಡವನ್ನು, ಎರಡೂ ಭಾಷೆಗಳು ನಮ್ಮವನ್ನ. ಒಂದು ಸ್ವಲ್ಪ ತಮಿಳು ಮೇಲೆ ನಮ್ಗೆ ಆಸೆ ಪ್ರೀತಿ ಹೆಚ್ಚಿರ್ಬೋದು, ತಾಯಿ ಭಾಷೆ. ಕನ್ನಡದ ಬಗ್ಗೆ ನನಗೆ ಪೂರ್ವಾಗ ಪೀಡಿತ ಭಾವನೆ ಇಲ್ಲ ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಭಾಳ ಒಂದು ಬ್ಯಾಲೆನ್ಸ್ ಆಗಿದ್ದಂಥ ಮಾತನ್ನು ಮಾತಾಡಿದ್ದಾರೆ. ಮೋಸ್ಟ್ಲಿ ಅವರಿಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಪಾಪ ಮಾತಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಒಬ್ಬ ವಿದ್ವಾಂಸ ಜೊತೆಗೊಬ್ಬ ನಟ, ಇಡೀ ದೇಶದ